ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತು ಒಂದು ಕ್ರೆಡಿಟ್ ಕಾರ್ಡ್ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಯಾವ ರೀತಿಯಾಗಿ ಅಂತ ಸ್ಟೆಪ್ಸ್ ಇರುತ್ತೆ, ಏನೆಲ್ಲ ನಾವು ಇನ್ಫಾರ್ಮೇಷನ್ ನಾವು ಕೊಡಬೇಕಾಗುತ್ತೆ ಅನ್ನೋ ಒಂದು ಡೀಟೇಲ್ಸ್ನ ತಿಳಿಸ್ತಾ ಇದ್ದೀನಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಆಕ್ಸಿಸ್ ಬ್ಯಾಂಕ್ ಕಸ್ಟಮರ್ ನೀವೇನಾದರೂ ಎಕ್ಸಿಸ್ಟಿಂಗ್ ಕಸ್ಟಮರ್ ಆಗಿದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಅಥವಾ ಎಕ್ಸಿಸ್ಟಿಂಗ್ ಕಸ್ಟಮರ್ ಅಲ್ಲ ಅಂತಂದರೆ ನೋ ಅಂತ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಆಗಿ. ಆ ನಂತರ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಕೇಳುತ್ತೆ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಮೊಬೈಲ್ ನಂಬರ್ನ ನೀವು ಎಂಟರ್ ಮಾಡ್ಕೋಬೇಕು. ಹಾಗೆ ಪ್ಯಾನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿಕೊಂಡು ನಿಮ್ಮ ಒಂದು ಸಿಟಿಯ ಪಿನ್ ಕೋಡ್ನ ಎಂಟರ್ ಮಾಡ್ಕೋಬೇಕು. ನೆಕ್ಸ್ಟ್ ನಿಮ್ಮ ಒಂದು ನೆಟ್ ಇನ್ಕಮ್ ಎಷ್ಟು ಬರುತ್ತೆ, ಆ್ಯನ್ಯುವಲ್ ನೆಟ್ ಇನ್ಕಮ್ನ ಎಂಟರ್ ಮಾಡಿಕೊಂಡು ಫೈನಲ್ ಆಗಿ ಎಂಟರ್ ಕ್ಯಾಪ್ಚರ್ ಕೊಟ್ಟಿರ್ತಾರೆ. ಸೊ ಆ ಒಂದು ಕ್ಯಾಪ್ಚರ್ನ ನೀವು ಎಂಟರ್ ಮಾಡ್ಕೊಂಡ ನಂತರ ಇಲ್ಲಿ ಕಸ್ಟಮರ್ ಡೀಟೇಲ್ಸ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಸೊ ಈ ಎಲ್ಲ ಡೀಟೇಲ್ಸ್ನ ಕೊಟ್ಟ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಯುವರ್ ಕಾರ್ಡ್ ಅಂತ ಕೇಳ್ತಾ ಇದೆ. ಕಾರ್ಡ್ಸ್ ಆಪ್ಷನ್ಸ್ನ ಕೊಟ್ಟಿದ್ದಾರೆ, ಕಾರ್ಡ್ ನೆಟ್ವರ್ಕ್ನ. ಇಲ್ಲಿ ನಿಮಗೆ ಯಾವ ಕಾರ್ಡ್ ಬೇಕು ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಈ ಒಂದು ಫ್ಲಿಪ್ಕಾರ್ಟ್ ಆಕ್ಸಿಸ್ ಬ್ಯಾಂಕ್ನ ಒಂದು ಕ್ರೆಡಿಟ್ ಕಾರ್ಡ್ನ ತೋರಿಸ್ತಾ ಇದೆ. ಇಲ್ಲಿ ಕಾರ್ಡ್ ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ ಆಕ್ಸಿಸ್ ಬ್ಯಾಂಕ್ ಮಾಸ್ಟರ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಂತ ಇದೆ. ಇಲ್ಲಿ ಫೀಚರ್ಸ್ ನೋಡೋದಾದ್ರೆ 5% ಕ್ಯಾಶ್ ಬ್ಯಾಕ್ ಇರುತ್ತೆ ಫ್ಲಿಪ್ಕಾರ್ಟ್ ಪರ್ಚೇಸಲ್ಲಿ. ಹಾಗೆ 5% ಕ್ಯಾಶ್ ಬ್ಯಾಕ್ ಕ್ಲಿಯರ್ ಟ್ರಿಪ್ ಮೇಲೆ ಇರುತ್ತೆ. ಜಾಯ್ನಿಂಗ್ ಫೀಸ್ 0 ಇರುತ್ತೆ. ಆ್ಯನ್ಯುವಲ್ ಫೀಸ್ ಬಂದ್ಬಿಟ್ಟು 500 ಪ್ಲಸ್ GST ಅನ್ನೋದು ಹಾಕಿರ್ತಾರೆ. APR ಬಂದ್ಬಿಟ್ಟು 55.55% ಇರುತ್ತೆ. ಸೊ ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫೈನಲ್ ಆಗಿ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಇವರು OTPನ ಕಳಿಸ್ತಾರೆ. ಸೊ ಆ ಒಂದು OTPನ ನೀವು ಎಂಟರ್ ಮಾಡಿಕೊಂಡ್ರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹಾಗೆ ವಾಟ್ಸಪ್ T&Cs ಮೇಲೆ ಟಿಕ್ ಮಾಡ್ಕೊಂಡ ನಂತರ ನಿಮಗೆ ಇವರು ರೆಫರಲ್ ಕೋಡ್ ಇತ್ತು ಅಂದರೆ ರೆಫರಲ್ ಕೋಡ್ನ ಎಂಟರ್ ಮಾಡ್ಕೊಳ್ಳಿ. ಆ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿಗೆ ಪ್ರೋಸೆಸ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಪ್ರೋಸೆಸ್ ಅನ್ನೋದು. ಈ ಒಂದು ಕ್ರೆಡಿಟ್ ಕಾರ್ಡ್ ಆನ್ಲೈನ್ ಅಪ್ಲಿಕೇಶನಲ್ಲಿ ಅಪ್ಲೈ ಮಾಡ್ಕೋಬೇಕು ಅಂದರೆ ಮೊದಲೇದಾಗಿ ನಿಮ್ಮ ಒಂದು ಏಜ್ ಬಂದುಬಿಟ್ಟು 24 ಇಯರ್ಸ್ ಮೇಲೆ ಇರಬೇಕಾಗುತ್ತೆ. ಹಾಗೆ ಸ್ಯಾಲ್ರಿಡ್ ಇಂಡಿವಿಜುವಲ್ಸ್ ಇದ್ದರೆ ಅಂದರೆ ನಿಮ್ಮ ಒಂದು ಕ್ರೆಡಿಟ್ ಸ್ಕೋರ್ 750 ಮೇಲೆ ಇರಬೇಕು. ಹಾಗೆ ಇನ್ಕಮ್ ಬಂದುಬಿಟ್ಟು ನಿಮಗೆ ಮೋರ್ ದೆನ್ 5 lakhsವರೆಗೂ ಇರಬೇಕಾಗುತ್ತೆ. ಆಕ್ಯುಪೇಷನ್ ಏನಾದರೂ ಇತ್ತು ಅಂದರೆ ವರ್ಕಿಂಗ್ ಪ್ರೊಫೆಷನಲ್ಸ್ ಇರಬೇಕಾಗುತ್ತೆ. ಲೊಕೇಶನ್ ಬಂದುಬಿಟ್ಟು ಇಂಡಿಯಾನೇ ಇರಬೇಕು. ಪ್ಯಾನ್ ಕಾರ್ಡಲ್ಲಿ ನಿಮ್ಮ ಒಂದು ಲೊಕೇಶನ್ ಇಂಡಿಯಾ ಆಗಿರಬೇಕಾಗುತ್ತೆ. ಸೊ ಈ ಎಲ್ಲ ಒಂದು ಎಲಿಜಿಬಿಲಿಟಿ ನಿಮಗೆ ಇತ್ತು ಅಂದರೆ ಕ್ರೆಡಿಟ್ ಕಾರ್ಡ್ ಅನ್ನೋದು ಖಂಡಿತವಾಗಿ ಇವರು ಕೊಟ್ಟೇ ಕೊಡ್ತಾರೆ. ಸೊ ನೋಡಿದ್ರಲ್ವ ಗಾಯ್ಸ್, ಯಾವ ರೀತಿಯಾಗಿ ಇಲ್ಲಿ ಕ್ರೆಡಿಟ್ ಕಾರ್ಡ್ನ ಆನ್ಲೈನ್ ಮೂಲಕ ನಾವು ಅಪ್ಲಿಕೇಶನ್ ಹಾಕೋದು ಅಂತ. ಸೊ ಈ ಒಂದು ಕ್ರೆಡಿಟ್ ಕಾರ್ಡ್ ನಿಮಗೆ ಇತ್ತು ಅಂದರೆ ನೀವು ಈಸಿಯಾಗಿ ಬೇರೆ ಒಂದು ಕಡೆಯಲ್ಲಿ ಶಾಪ್ ಕೂಡ ಮಾಡ್ಕೋಬಹುದು. ಹಾಗೆ ಲೋನ್ಸ್ ಕೂಡ ತೊಗೊಂಡ್ರೆ ನೀವು ಕ್ರೆಡಿಟ್ ಕಾರ್ಡ್ ಮೇಲೆ EMI ಮೂಲಕ ನೀವು ರೀಪೇಮೆಂಟ್ ಕೂಡ ಮಾಡ್ಕೋಬಹುದಾಗಿದೆ. ಇಷ್ಟೊಂದು ಈ ಒಂದು ಅಪ್ಲಿಕೇಶನ್ ಮೂಲಕ ನಮಗೆ ಬೆನಿಫಿಟ್ಸ್ ಅನ್ನೋದು ಸಿಗ್ತಾ ಇದೆ. ಸೊ ನಿಮಗೂ ಕೂಡ ಕ್ರೆಡಿಟ್ ಕಾರ್ಡ್ ಬೇಕಿತ್ತು ಅಂದರೆ ಆನ್ಲೈನ್ ಅಪ್ಲಿಕೇಶನಲ್ಲಿ ಈ ರೀತಿಯಾಗಿ ಸ್ಟೆಪ್ಸ್ನ ಫಾಲೋ ಅಪ್ ಮಾಡಿಕೊಂಡು ಲೋನ್ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್. ಬಾಯ್.